ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ. ಎಲ್ರ ಮನೆಗೆ ಹಬ್ಬ ಜೋರ. ಕಡಲೆಕಾಯಿ, ಗೆಣಸು, ಅವರೆಕಾಯಿ ಎಲ್ಲ ಬೇಯಿಸಿದ್ದೀರಾ? ನಾವು ಬೇಯಿಸಿದ್ದೀವಿ. ಲೋಲ ಚಿಂಟು ಹಾಡೇಳನ? ಯಾವುದು? ಅದೇ ಕಣ, ಸಂಕ್ರಾಂತಿ ಬಂತು ರಥ ರಥ. ಹೂನ್ರ ಪಾಪ, 3 ಜನನು ಡ್ಯಾನ್ಸ್ ಮಾಡ್ರು. ಸರಿ ಆಯ್ತು. ಕಮನ್ ಬಾಯ್ಸ್. ಸಂಕ್ರಾಂತಿ ಬಂತು ರಥ ರಥ, ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ, ಎಳ್ಳು ಬೆಲ್ಲ ಬೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮತ್ತಾಯಿತು. ಸಂಕ್ರಾಂತಿ ಬಂತು ರಥ ರಥ, ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ, ಎಳ್ಳು ಬೆಲ್ಲ ಬೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮತ್ತಾಯಿತು. ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಗುಗಳು. ಟಿಂಗ್ ಟಿಂಗ್ ಟಿಂಗ್. 16 ದಾಟಿದ ಎಳೆ ಮೈ ಕೇಳಿದ, ಚೆಲುವ ಚೆಲುವ ನೀನೇನ. ದಿನ ರಾತ್ರಿ ಕಾಡಿದ ಕುಡಿ ಮೀಸೆ ಕೂಗಿದ, ಚೆಲುವೆ ಚೆಲುವೆ ನೀನೇನ. ಕಣ್ಣಿಗಿಟ್ಟ ಕಪ್ಪು ಕಾಡಿಗೆ, ಮೂಗಿಗಿಟ್ಟ ಕೆಂಪು ಮೂಗುತಿ, ನಡೆಸಿದ ಹುಡುಕಾಟ ನಿನಗೆ. ಎಲೆ ಬಿಡ್ರಲ್ಲ ಪಾಪ, ಸಾಕು. ಏ ಸಖತ್ತಾಗಿ ಹೇಳಿರಿ ಕಣ್ರ ಎಲ್ಲಾರು. ಆದ್ರೆ ಸಾಕು ಅನ್ನಿಸ್ತೇಳು. ಸುಮ್ಮನೆ ಹೋಗಿ ಅವರೆಕಾಯಿನ ಗೆಣಸ್ ತಿಂದು ಮನೆ ಕೇಳ್ರಿ ಹೆಂಗ. ನಾವು ಮನಿಕೆ ಮಲ್ಲಪ್ಪ ಆಟಡಕ್ ಹೋಗ್ತೀವಿ. ಲೇ ಪಾಪ ಸುಮ್ಮನ್ ಮನಿಕೆ. ತಾತ ಅಜ್ಜಿ ಊಟ ಮಾಡ್ರಿ. ಏ ಬ್ಯಾಡ ಕಣಪ್ಪ, ನಮ್ಮ ಮನೆಗೂ ಅವರೆಕಾಯಿ ಗೆಣಸು ಮತ್ತೀಗ ಕಡ್ಲೆಕಾಯಿ ಎಲ್ಲ ಬೇಯಿಸಿದ್ವಿ, ಊಟ ಮಾಡ್ಕೊಂಡು ಬಂದ್ವಿ. ಅಜ್ಜಿ ಎಳ್ಳು ಬೆಲ್ಲ ಕೊಟ್ಟ ಇವರಿಗೆ? ಕೊಟ್ನಪ್ಪ. ಅಜ್ಜಿ ಅಜ್ಜಿ ಚೆನ್ನಾಗಿ ಅವರೆಕಾಯಿ ಕಡ್ಲೆಕಾಯಿ ಎಲ್ಲ ತಿಂದ್ಬಿಟ್ಟು ಗೆಣಸ್ ತಿಂದ್ಬಿಟ್ಟು ನಾಳೆಗೆ ಸ್ಕೂಲಿಗೆ ಹೋಗಲ್ಲ ಅಂತಾಯಿ. ಯಾಕ್ ಬೇಕು ಎಲ್ಲನ ಊಸ್ಬಿಡ್ತಾರೆ, ತಿಂದು ಬಂದಿ ವಾಸನೆ ಕುಡಿಯಕ್ ಆಗಲ್ಲ. ಹೇ ತರ್ಲೆ, ಹಂಗೆ ಮಾತಾಡೋದು ಹಬ್ಬದ ದಿವಸ. ನಾನು ಇನ್ನೇನು ಹೇಳ್ದೆ? ನಿಜ ತಾನೇ ಹೇಳಿದ್ದು. ಎಲ್ಲ ಚೆನ್ನಾಗಿ ತಿಂತಾರೆ, ಮನಿಕೊಂಡ್ಬಿಡ್ತಾರೆ, ಬೆಳಿಗ್ಗೆ ಎದ್ದು ಬರ್ತಾರೆ ಸ್ಕೂಲಿಗೆ. ಎಲ್ಲ ಬರ್ರು ಪುಷ್ ಅಂತ ಬಿಡ್ತಾರೆ ಊಸ. ಹೋಗೋ ಮಾನ್ಗೆಟ್ಟದ್ದೆ. ತಾತ ನೋಡ ಅಷ್ಟೇ, ನೀನ್ ಹಬ್ಬದ ದಿವಸ ಮಾನ್ಗೆಟ್ಟದ್ದೆ ಅಂತದಿಂತ ಅಂತಂದ್ ಬೈಯಂಗಿಲ್ಲ ನೋಡು. ಸರಿ ಬಿಡಪ್ಪ, ಬೈಯಲ್ಲ. ಬಟ್ಟೆ ಯಾರೆಲ್ಲ ತಂದಿದ್ದು? ಎಂತ ಶನಕ ಬಟ್ಟೆ? ನಮ್ಮ ಅಜ್ಜಿ ಕೊಡ್ಸಿದ್ದು. ನೋಡೋದಂತ 3 ಜನ ಎಂತ ಚೆನ್ನಾಗಿ ಕಾಣಿಸ್ತಾರೆ ಇವತ್ತು ಹಬ್ಬದಾಗೆ. ನೀರ್ ಹಾಕೊಂಡ್ ಅಚ್ಚುಕಟ್ಟೆಗೆ ಏನ್ ಮಿರ 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 ಮಿಂಚುತ್ತವೆ. ಅದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಳ್ಳೆ ಹಳ್ಳೆಣ್ಣೆ ಸರಿಯಾಗಿ ಮೆತ್ಕೊಂಡ್ ತಲೆಗೆ ಹಂಗ ಹೋಗ್ತಾವಳ್ಳಿ. ಅಯ್ಯೋ ಬಿಡಾಜಿ, ನಮ್ಮನ್ನ ಯಾರು ನೋಡ್ಬೇಕು? ದೊಡ್ಡವರಾಗನ ಸ್ಟೈಲ್ ಮಾಡಿದ್ರೆ ಚೆನ್ನಾಗನ ಇರ್ತೈತಿ. ಇವಾಗ ಏನಕ್ಕೆ ಸುಮ್ಮನೆ ಅಲ್ವೇ? ಆಹಾ, ನೀನ್ ಇದೆಯಾ ನೀನು? ಅದು ದೊಡ್ಡನಾದಾಗ ಅದು ಯಾವ ಹುಡುಗಿನ ಓದ್ಕೊಂಡು ಹೋಗ್ತೀಯಪ್ಪ. ಅಜ್ಜಿ ನೀನು ಹೂ ಅಂದ್ರೆ ನಾನು ಓದ್ಕೊಂಡು ಹೋಗ್ತೀನಿ ಅವನ್ನ. ಯಾ ಅಮ್ಮಿ, ಒಳ್ಳೆ ಜೋಕು. ಯಾಕೆ ಚಿಂಟು, ನಾನಂದ್ರೆ ಇಷ್ಟ ಇಲ್ವಾ ನಿನಗೆ? ನಾನು ಎಷ್ಟು ಚೆನ್ನಾಗಿದ್ದೀನಿ, ದೊಡ್ಡವರಾದಾಗ ನನ್ನ ಮದುವೆ ಮಾಡ್ತೀಯ? ಯಪ್ಪ ಯಪ್ಪ, ಇವಾಗಿನ ಹುಡುಗರು ಏನ್ ಫಾಸ್ಟ್ ಆಗವಪ್ಪ. ಲೇ ಅಮ್ಮು, ನಿನಗೆ ನನ್ನ ಮಾನ ಮರ್ಯಾದೆ ಐತೆ ನಿನಗೆ? ಯಾ ಅಮ್ಮಿ, ಸುಮ್ಮನೆ ಹೋದ್ರೆ ಸರಿಯಾಗೈತೆ. ಇವತ್ತೇನ ಹಬ್ಬ ಇಲ್ಲ ಅಂದಿದ್ರೆ ಪೈಡ ಮಂಗೊಂದು ಕೆನ್ನಿಗೆ ಬಿಡ್ತಿದ್ದೆ. ಏನ್ ಮಾಡ್ತೀಯ? ಹಬ್ಬದ ದಿವಸ ಅಳಿಸ್ಬಾರ್ದು, ಆಮೇಲೆ ನಿಮ್ಮ ಅಮ್ಮ ಜಗಳ ಪಡ್ತೈತಂತ ನಾನ್ ಸುಮ್ಮನಾಗಿದ್ನಿ. ಆಹಾ, ನಿನ್ನಂತ ಕೇಳಿಬಿಟ್ಟಿನ ಮದುವೆ ಆಗ್ಬಿಟ್ರೆ ಅಷ್ಟೇ ನನ್ ಕತೆ ಗೋವಿಂದ. ಕರ್ಕೊಂಡೋಗಿ ಶಿರಸ್ ಅಂತ ಮಾರ್ಬಿಡ್ತಿ 50 ಪೈಸೆಗೆ. ಅಯ್ಯೋ, ನಿನ್ನ 50 ಪೈಸೆದು ಯಾರ ತಕೊಂಬಲ್ಲ ಹೇಳು? ಇವ ಅಮ್ಮಿ, ನೀನ್ ಹಿಂಗೆ ಮಾತಾಡ್ತಿದ್ದೆ ಮತ್ತೆ ನಾನು ಸರಿ ಇರ್ತೇನೆ ನೋಡಿ. ಎಲೆ ಪಾಪ ಸುಮ್ಮನೆ ಇರ್ತಿರಲಿಲ್ಲ, ಹಬ್ಬದ ದಿವಸ ಏನ್ ಗಲಾಟೆ ನಿಮ್ದು? ನೋಡಿದ್ದೆ ಮತ್ತೆ ಈ ಗಂಡ ಸುರ್ಕಿನ ಮದ್ವೆ ಆಗ್ಬೇಕಂತ ನಾನು. ಅಪ್ಪ ತಂದೆ, ನೀನೇನ್ ಮದ್ವೆ ಆಗ್ಬೇಡ, ನಾನ್ ಸುಮ್ಮನ್ ತಮಾಷೆ ಮಾಡಿದ್ದು ಅಷ್ಟೇ ಹೇಳು. ನಿನ್ನಂತ ಮೋಟನ್ನ ನಾನ್ ಮದ್ವೆ ಆಗಲ್ಲಪ್ಪ ಸ್ವಾಮಿ.